ಈ ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಒಂದು ಪಬ್ ಪಬ್ ಅಂದ್ಮೇಲೆ ಗೊತ್ತಲ್ವಾ, ಡ್ಯಾನ್ಸ್ ಗೀನ್ಸ್ ಎಲ್ಲ ಜೋರಾಗಿ ಹೋಗ್ತಾ ಇದೆ. ಒಂದ್ 4 ಜನ ಫ್ರೆಂಡ್ಸ್, ಅವರಿಬ್ರು ಅಲ್ಲೋವರು ಇವರಿಬ್ರು ಇಲ್ಲವರು. ಮಚ್ಚ ಸಕ್ಕದಾಗಿದೆ ಕಣ ಪಾರ್ಟಿ, ಮಿಸ್ ಮಾಡ್ಬಾರ್ದು ಅಂತೇಳಿ ಬಾಟ್ಲ್ ಮೇಲೆ ಬಾಟ್ಲು ಕುಡಿತಾನೆ ಅವ್ರೆ. ಅಲ್ಗೋಬ ಬರ್ತಾನೆ, ಏನ್ ಮಚ್ಚ ಒಂದು ಸ್ಪೆಷಲ್ ಐಟಮ್ ತಗೊಂಬಂದಿನ್ ಕಣೋ. ಏನದು? ಅದೇ ಮಚ್ಚ ಬ್ಲೀಚಿಂಗ್ ಪೌಡ್ರು ಅಂತೇಳಿ ಸ್ವಲ್ಪ ಏನೋ ಅಳ್ಕೊಂತಾರ ಮೂಗ್ಗೆ. ಅಲ್ಗೋಬ ಮಾಯಕ ಫ್ರೆಂಡ್ ಬರ್ತಾನೆ, ಅದೇ ಇವಾಗ ಬ್ಲೀಚಿಂಗ್ ಪೌಡರ್ ತಗೊಂಬಂದಲ್ಲ, ಅವನೇ ಹೋಗ್ಬಿಟ್ಟು ಅವನ ಹತ್ರ ಮಾತಾಡ್ತಾನೆ. ಮಚ್ಚ ಯಾವಾಗೋ ಬಂದೆ, ಪಾರ್ಟಿ ಮಾಡೋ ನೋಡೋ ಹುಡುಗಿರ್ಗಳು ಹೆಂಗವರೆ, ಹೋಗ್ ಟಿಕಾಯ್ಸೇನೋ ಅಂತ ಅವನಿಗೆ ಹೇಳ್ತಾವನೆ. ಅಯ್ಯೋ ನನಗೆ ಬೇಡ ಕಣೋ, ನನಗೆ ಹೋಗಕ್ಕೆ ಭಯ ಆಗುತ್ತೆ, ತಗ ಅಂತೇಳಿ ಆ ಬ್ಲೀಚಿಂಗ್ ಪೌಡರ್ನ ಸ್ವಲ್ಪ ಅವನ ಮೂಗ್ ಏರಿಸ್ತಾನೆ. ಸರಿ ಅಂತೇಳಿ ಅವನು ಎಳ್ಕೊಂಡು ಹಂಗೆ ಹುಡುಕ್ತಾವನ ಆ ಕಡೆ ಈ ಕಡೆ ಒಂದಿಬ್ರು ಫ್ರೆಂಡ್ ನ ತೋರಿಸ್ತಾರೆ. ಅವರಿಬ್ರು ರೊಮ್ಯಾನ್ಸ್ ಮಾಡ್ತಾವ್ರೆ. ಡಾರ್ಲಿಂಗ್ ರೆಡಿ ಇದೆ ತಾನೆ? ನಾನು ಎಲ್ಲದಕ್ಕೂ ರೆಡಿ ಇದೀನಿ ಕಣೋ ಅಂತೇಳಿ ಅವಳು ಡ್ರೆಸ್ ಎಲ್ಲ ಬಿಚ್ತಾವಳೆ. ಹಂಗೆ ಅಲ್ಲಿ ಸೀನ್ ಕಟ್ ಮಾಡಿ ಇಲ್ಲಿ ಅಮಾಯಕ ಫ್ರೆಂಡ್ ನ ತೋರಿಸಿದ್ರು. ಒಂದು ಹುಡುಗಿ ಹತ್ರ ಹೋಗವನೆ, ಹೇಯ್ ಚೆನ್ನಾಗಿದ್ಯಾ, ನಿನ್ನ ಹತ್ರ ನಾನು ಮಾತಾಡ್ಬೇಕು, ಬಾ ಕಾಫಿ ಗಿಫಿ ಕುಡಿಯೋಣ ಅಂತ ಕರಿತಾವನೆ. ಪಬ್ಬಿಗೆ ಬಂದು ಕಾಫಿ ಕೇಳ್ತಾವನಲ್ಲ, ಮತ್ತೆ ಅಮಾಯಕ ತಾನೆ ಅವನು. ಹೇಯ್ ನೀನ್ ಯಾವಾಗ ಬಂದು ಅಂತೇಳಿ ಅವಳು ಮಾತಾಡ್ತಾವಳೆ. ಈ ಕಡೆ ಹಂಗೆ ಫ್ರೆಂಡ್ಸ್ ನ ತೋರಿಸ್ತಾರೆ. ಅವರಿಬ್ರು ರೊಮ್ಯಾನ್ಸ್ ಮಾಡಕ್ಕೆ ಇನ್ನೇನು ಮುಂದಾಗ್ತಾವಳೆ. ನೋಡಿದ್ರೆ ಅವನು ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಥೂ ನಿನ್ ಮಕ್ಕೆ ಅಂತೇಳಿ ಸೈಲೆಂಟ್ ಆ ಕಡೆ ಹೊಂಟೋಯ್ತಾಳೆ. ಹಂಗೆ ಆಚೆ ಬರ್ತಾವಳೆ. ನೋಡಿದ್ರೆ ಅವನು ಅಮಾಯಕ ಅಲ್ಲೇ ಕುಂತವನೆ. ಬಂದ ತಕ್ಷಣ, ಗಾಯ್ಸ್ ಒಂದ್ ಗೇಮ್ ಮಾಡೋಣ, ಟ್ರೂತ್ ಆರ್ ಡೇರ್ ಅಂತ. ಏನಂಗಂದ್ರೆ ಟ್ರೂತ್ ಆರ್ ಡೇರ್ ಅಂದ್ರೆ ಒಂದು ಬಾಟ್ಲ್ ನಾಗ ತಿರುಗಿಸ್ತಾರೆ ಗುರು, ಎಲ್ಲ ಸುತ್ತ ಕುತ್ಕೊಂಡು. ಆ ಬಾಟ್ಲು ಯಾರ ಕಡೆ ತಿರುಗಿಕೊಳ್ಳುತ್ತೋ ಅವರು ಟ್ರೂತ್ ಆರ್ ಡೇರ್ ಅಂತ ಆಪೋಸಿಟ್ ಇರೋರು ಕೇಳ್ತಾರೆ. ಅದಕ್ಕೆ ಟ್ರೂತ್ ಅಂದ್ರೆ ನಿಜ ಹೇಳ್ಬೇಕು, ಡೇರ್ ಅಂದ್ರೆ ಅವ್ರು ಹೇಳಿದ ಕೆಲಸ ನೀನ್ ಮಾಡ್ಬೇಕು. ಇದೇ ಚಾಲೆಂಜ್. ಸರಿ ಎಲ್ಲರೂ ಕುತ್ಕೊಂಡಂಗೆ ಗೇಮ್ ಮಾಡ್ತಾವ್ರೆ. ಅವಳು ಬಾಟ್ಲ್ ನ ತಿರುಗಿಸ್ತಾವಳೆ. ಅದು ಟಕ್ ಅಂತ ನಮ್ಮ ಅಮಾಯಕನ್ ಕಡೆನೆ ತಿರುಗಿಕೊಳ್ಳುತ್ತೆ. ಅವಳು ಕೇಳ್ತಾವಳೆ, ಏನೋ ಶಿಷ್ಯ ಮೆಂಟ್ಲು ನನ್ ಮಗನೇ, ಟ್ರೂತಾ ಡೇರ್ ಅಂತ. ಅಯ್ಯೋ ನಾನ್ ಯಾವತ್ತು ಟ್ರೂತ್ ಅಪ್ಪ, ಹಂಗಂದ್ರೆ ನಿಜ ಹೇಳ್ತಾನಂತೆ ಅವನು. ಸರಿ ಕಣೋ ತಗೊಳ್ಳೋ ಟಿಕೆಟ್, ನಿನ್ ಟಿಕೆಟ್ ಅಂತ ಒಂದು ಪೇಪರ್ ಅರ್ಧ ಕೊಡ್ತಾಳೆ. ಲಕ್ಕಿ ಟಿಕೆಟ್ ಕಣೋ, ನೀನ್ ಏನ್ ಬೇಕಾದ್ರೂ ಮಾಡ್ಬೋದು, ಹುಡುಗಿರ್ ಬೇಕಾದ್ರೆ ಕರ್ಕೊಂಡೋಗಿ ಮಜಾ ಮಾಡ್ಬೋದು, ನಿನ್ ಇಷ್ಟ ಅಂತೇಳಿ ಅವನಿಗೊಂದು ಚಾನ್ಸ್ ಕೊಡ್ತಾರೆ. ಅವ್ನು ಸೀದಾ ಆ ಕಡೆ ನೋಡ್ಬಿಟ್ಟು ಒಬ್ಳ ಹತ್ರ ಪೇಪರ್ ಹಾಕ್ಬಿಡ್ತಾನೆ. ಅವಳಿಗೆ ಆಕ್ಚುಲಿ ಬಾಯ್ ಫ್ರೆಂಡ್ ಇದ್ದಾನೆ. ಅಯ್ಯ ನನ್ನ ಮಗನೇ ನಂಡೋವೇನ ಸಿಕ್ಕಿರೋದು ನಿನಗೆ ಅಂತೇಳಿ ಆ ಹುಡುಗನ್ನ ಹೊಡೆದ್ಬಿಡ್ತಾರೆ. ಅವನು ಹಂಗೆ ಹತ್ಕೊಂಡ್ ಹೊಂಟೈತಾನೆ. ಅದಕ್ಕೆ ಅವ್ನ ಲವ್ ಯಾಕೋ ಹಂಗ್ ಮಾಡಿದೆ ಪಾಪ ಅಮಾಯಕ ಕಣೋ ಅಂತ ಹೇಳ್ಬಿಟ್ಟು ಅವನ್ನ ಸಮಾಧಾನ ಮಾಡಕ್ಕೆ ಅಂತ ಹೋಗ್ತಾಳೆ. ಪಕ್ಕದಲ್ಲೂ ಏನೋ ಮಚ್ಚ ನಿನ್ ಡವ್ವು ಅವನ ಜೊತೆ ಓಡೋಗ್ತಾಳೆ, ಆಗ್ಲಿ ಬೇಡ ನಾಳೆ ಬರ್ತಾಳೆ ಅಂತೇಳಿ ಅವನು ಹೇಳ್ತಾನೆ. ಹಂಗೆ ಪಾರ್ಟಿ ಬೊಂಬಟಾಗಿ ಹೋಯ್ತು. ಹಂಗೆ ಅಲ್ಲಿ ಸ್ಕ್ರೀನು ಬ್ಲಾಂಕ್ ಆಯ್ತು. ಹಂಗಂದ್ರೆ ಈ ಕತೆ ಎಲ್ಲ ಮುಗಿದಿ 10 ವರ್ಷ ಆಗಿದೆ. 10 ವರ್ಷದ ನಂತರ ಆ ಅಮಾಯಕ ಒಬ್ಬ ಇದ್ದ ಗೊತ್ತಾ, ಅವನ್ ತಮ್ಮ ಪಾರ್ಟಿ ಕೊಡ್ತೀನಿ ಬನ್ರೋ ಅಂತೇಳಿ ಈ ಹುಡುಗರನ್ನೆಲ್ಲ ಕರೆದವ್ರೆ. ಯಾವ ಹುಡುಗರ್ನ? ಅದೇ ಅಲ್ಲಿ ಅವಾಗಲೇ ಗೇಮ್ ಮಾಡಿದ್ರಲ್ಲ ಆ ಪಬ್ ಅಲ್ಲಿ ಸ್ಟಾರ್ಟಿಂಗ್ ಸೀನಲ್ಲಿ ಆ ಹುಡುಗರ್ನ. ಸರಿ ಆ ಹುಡುಗರನ್ನು ಎಣ್ಣೆ ಅಂದ್ರೆ ಬಾಯ್ ಬಿಡ್ತಾರೆ. ಸೀದಾ ಎಲ್ಲಾರು ಒಂದು ಕಾಡ ಓಡೆ ಹೋಗ್ತಾರೆ. ಅಲ್ಲೊಂದು ಮನೆ ಇರುತ್ತೆ. ಆ ಹುಡುಗ ಅವ್ರ ಅಣ್ಣನು ಬಂದು ಎಲ್ಲಾರನು ವೆಲ್ಕಮ್ ಮಾಡಿ ಒಳಗಡೆ ಕರ್ಕೊಂತಾರೆ. ಏಯ್ ಬಂದ್ರ ನಿಮ್ಮನೆಲ್ಲ ನೋಡಿ ತುಂಬಾ ವರ್ಷಗಳು ಆಯ್ತು ಕಣ್ರೋ, ಎಲ್ಲ ದೊಡ್ಡವರಾಗ್ಬಿಟ್ಟಿರಲ್ಲ. ಹ್ಞೂ ಅಣ್ಣ, ಸರಿ ಬನ್ರಿ ಅಂತ ಒಬ್ಬೊಬ್ಬರನ್ನೇ ಕೈ ಕೊಟ್ಟು ಒಳಗಡೆ ಕರ್ಕೊಂತಾನೆ. ನಾನು ಆರ್ಮಿಯಲ್ಲಿ ಇದ್ನಪ್ಪ, ಇವಾಗೇ ಬಂದೆ. ಅವನೇ ಹೇಳ್ದ ನಮ್ಮ ಹುಡುಗರಿಗೆಲ್ಲ ಕರ್ದಿ ಪಾರ್ಟಿ ಕೊಡೋಣ ಅನ್ಬಿಟ್ಟು, ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಕರ್ದಿ ಪಾರ್ಟಿ ಕೊಡ್ತಾ ಇದೀನಿ. ಎಲ್ಲರೂ ಭಯ ಬೀಳ್ಬೇಡಿ, ಮಸ್ತಾಗಿ ಎಂಜಾಯ್ ಮಾಡ್ರೋ ಅಂತ ಅಣ್ಣ ಹೇಳ್ತಾವ್ರೆ. ಜೊತೆಲಿ ಇಬ್ರು ಹುಡುಗಿರು ಬಂದಿರ್ತಾರಲ್ಲ, ಅಣ್ಣನ ಮೇಲೆ ಕಣ್ಣಾಕ್ತವ್ರೆ. ಏನೇ ಅವ್ನ ಪರ್ಸನಾಲಿಟಿ ಬಂಬಟಾಗಿದೆಯಲ್ಲ ಅಂತೇಳಿ. ಸರಿ ಎಲ್ಲರೂ ಬಂಬಟಾಗಿ ಎಣ್ಣೆ ಹಾಕ್ತಾವ್ರೆ ಕುತ್ಕೊಂಡು. ಅವನು ಒಂಥರ ಒಳ್ಳೆ ಹುಡುಗ ನನ್ನ ತಮ್ಮ, ಏನ್ ಮಾಡೋದು. ಅವನಿಗೊಬ್ಬ ಬೆಸ್ಟ್ ಫ್ರೆಂಡ್ ಯಾರೋ ಇದಾರಂತಲ್ಲ ಇಲ್ಲಿ. ಸರ್ ನಾನೇ ಸರ್. ಓ ಹೌದಾ, ಓಕೆ ಅವನು ಬಂದು ಹುಡುಗಿರಿಗೆ ಬಿಯರ್ ಹಾಕ್ತಾನೆ. ನಿಮ್ಗೆ ಏನಾನ ಬೇಕಾ ಅನ್ಬಿಟ್ಟು, ಇಲ್ಲ ಬಿಡಿ ಸರ್, ನೀವೇ ನೋಡಕ್ಕೆ ಬಂಬಟಾಗಿದ್ದೀರಾ ಘಟ ನಿಮ್ದು ಅಂತ. ಹುಡುಗಿ ಬೇರೆ ಒಂಥರ ಕಾಮದ ದೃಷ್ಟಿಯಲ್ಲಿ ಅವನ್ನ ನೋಡ್ತಾವಳೆ. ಸರಿ ಎಣ್ಣೆ ಪಾಟೆಲ್ಲ ಬಂಬಟಾಗಿ ಹೋಗ್ತಾ ಇದೆ ಅಲ್ಲ, ಸಕ್ಕತ್ತಾಗಿದೆ. ಅಣ್ಣ ಈ ತರ ಕರ್ದಿ ಎಣ್ಣೆ ಕೊಡ್ಸನಲ್ಲ. ಅಣ್ಣ ನೀವು ಡಮ್ಮಿ ಅನ್ಕೊಂಡ್ರ? ಅಣ್ಣನ ಬುದ್ಧಿ ಸ್ವಲ್ಪ ನೋಡೋಣ ಬನ್ನಿ. ಅಲ್ಲಿರೋರೆಲ್ಲ ಪಾರ್ಟಿ ಮಾಡ್ಕೊಂಡು, ಮಚ್ಚ ಪಾರ್ಟಿ ಸಕ್ಕದಾಗಿತ್ತಲ್ಲ, ಈ ಪಾರ್ಟಿ ಜೊತೆ ಒಂದು ಗೇಮ್ ಮಾಡಿದ್ರೆ ಇನ್ನೂ ಸಕ್ಕದಾಗಿರುತ್ತೆ ಕಣೋ ಅಂತೇಳಿ ಎಲ್ಲರೂ ಯಾವ ಗೇಮ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಟಕ್ ಅಂತ ಅವ್ರಣ್ಣ ಟ್ರೂತ್ ಆರ್ ಡೇರ್ ಆಡೋಣ ಅಂತ ಕೇಳಿದ ತಕ್ಷಣ ಎಲ್ಲರಿಗೂ ಒಂದ್ ಸೆಕೆಂಡ್ ಮುಖ ಚೇಂಜ್ ಆಗುತ್ತೆ. ಸರಿ ಬಾಟ್ಲು ತಿರುಗಿಸಿ ಬಿಟ್ಟ. ಕರೆಕ್ಟಾಗಿ ಅದು ಅಣ್ಣನ ಕಡೆ ತಿರ್ಕೊಂತು. ಅಣ್ಣ ಟ್ರೂತ್ ಅಂತಾನೆ. ಇವನು ಯಾರಣ್ಣ ಗೊತ್ತಲ್ಲ, ಅಮಾಯಕ ಅವ್ರ ಅಣ್ಣ ಇವನು. ಅಣ್ಣ ನಿಜ ಹೇಳ್ಬೇಕಲ್ಲ, ಅಲ್ಲಿ ಮೇಲ್ಗಡೆ ಒಂದು ಮರ ಕಂಡ ಎಲ್ಲರಿಗೂ. ಅಲ್ಲೇ ನನ್ನ ತಮ್ಮ ನೇಣ ಹಾಕೊಂಡ್ಬಿಟ್ಟ. ಅವ್ನು ಯಾಕೆ ನೇಣ ಹಾಕೊಂಡ ಕೂಡ ಅಂತ ನನಗೆ ಗೊತ್ತಿಲ್ಲ. ಅವ್ನು ಯಾಕೆ ನೇಣ ಹಾಕೊಂಡ? ಲಾಸ್ಟ್ ಟೈಮ್ ಅವನು ನಿಮ್ ಪಾರ್ಟಿಗೆ ಬಂದಿದ್ದು ಅಂತ ಅಣ್ಣ ಕೇಳ್ತಾವನೆ. ಎಲ್ಲರ ಮುಖ ಒಂಥರ ಚೇಂಜ್ ಆಯ್ತು. ಏನೋ ಅವ್ನು ಸತ್ತೋಗ್ಬಿಟ್ನಾ? ಸರ್ ದೇವರೇ ನಮ್ಗೆ ಗೊತ್ತೇ ಇಲ್ಲ ಸರ್, ಅದೆಲ್ಲ ಹೇಳ್ಬಾರ್ದು. ನೋಡು ಒಂದು ಲೆಟ್ರ್ ಕೂಡ ಬರ್ದಿಕ್ಕವನೆ. ಈ ಲೆಟ್ರು ಈ ಮನೆಗೆ ಕಳಿಸಿದ್ದು ಯಾರು ಅಂತ ನನಗೆ ಗೊತ್ತಾಗ್ಬೇಕು ಅಂತ ಅಣ್ಣ ಸ್ವಲ್ಪ ಸೈಕೋತನನ್ನ ಬಿಚ್ಚಿಟ್ಟ. ಸರಿ ಟಕ ಅಂತ ಎಲ್ಲಾರು ಎದ್ಬಿಟ್ರು ಮೇಲ್ಗಡೆ. ಏನೇನೋ ಕೇಳ್ತಾವ ಇವನು, ನಮ್ಗೇನೋ ಗೊತ್ತು ಅಂತೇಳಿ ಆ ಗುಂಗುರು ಕೂದ್ಲವನು ಹಂಗೆ ಆಚೆ ಹೋಗೋಕ್ ಬರ್ತಾನೆ. ಲೇಯ್ ನಾನಿನ್ನ ಗೇಮೇ ಮುಗಿಸಿಲ್ಲ ಕಣೋ, ಗೇಮು ಇವಾಗ ಸ್ಟಾರ್ಟ್ ಮಾಡಿದೀನಿ, ಅಷ್ಟು ಬೇಕಾ ನೀನು ಹೋಗ್ಬಿಟ್ರೆ ಹೆಂಗಪ್ಪ ರಾಜ, ಕುತ್ಕೋ ಹೋಗಲ್ಲಿ ಅಂತ ಅಣ್ಣ ಹೇಳ್ತಾರೆ. ಬಟ್ ಅವನು ಕೇಳಲ್ಲ. ಹಿಂದ್ಗಡೆ ಬೇರೆ ಹೆಂಗೋ ಒಂದು ಗನ್ ಇಟ್ಟಿರ್ತಾರೆ. ಗನ್ ಎತ್ತಿ ತೋರಿಸಿದ ತಕ್ಷಣ ಎಲ್ಲರಿಗೂ ಇವಾಗ
ಲೈಟ್ ಆಗಿ ಪ್ಯಾಂಟು ನಿಂದೋಯ್ತು ಅನ್ಕೋತೀನಿ. ಅಲ್ಲೊಬ್ಬ ಆಕ್ಷನ್ ಮಾತಾಡ್ತಾನೆ, ಡಮಾರ್ ಅಂತ ಅವ್ನ ಕಾಲಿಗೆ ಶೂಟ್ ಮಾಡ್ಬಿಡದ. ಏನ್ರಲ್ಲಿ ಏನ್ ಕಾಮಿಡಿ ಮಾಡ್ತಾ ಇದೀನಿ ಅನ್ಕೊಂಡಿದ್ದೀರಾ? ಹೇಳಿದ ಮಾತು ಮಾತ್ರ ಕೇಳಬೇಕು, ಕುತ್ಕೋಲೆ ಅಂತ ಇಬ್ಬರು ಹೆಣ್ಮಕ್ಳನ್ನ ನೀಟಾಗಿ ಚೇರ್ ಹಾಕ್ಬಿಟ್ಟು ಕುಂಟ್ರಸಾನೆ. ಯಪ್ಪ, ಹೆಣ್ಮಕ್ಳ ಮೇಲೆ ಎಷ್ಟು ಮರ್ಯಾದಿನ ಇವನಿಗೆ. ಹಿಂಗೆ ಮಾತಾಡ್ತಾ ಇರ್ಬೇಕಾರೆ ಇನ್ನೊಬ್ಬ ಅಲ್ಲಿ ಪೊಲೀಸ್ಗೆ ಫೋನ್ ಮಾಡೋಣ ಅಂತ ಹೋಗ್ತಾನೆ. ಡಮಾರ್ ಅಂತ ತಿರ್ಗಾ ಇನ್ನೊಂದು ಶೂಟು. ಇದ್ದಿದ್ದು 2 ಬೆರಳು ಹೋಯ್ತು ಅವನಿಗೆ. ಎಲ್ಲರೂ ಲೈಟ್ ಆಗಿ ಭಯ ಬೀಳ್ತಾವ್ರಿ ಇವಾಗ. ಸರಿ, ಅದೇ ಇನ್ನೊಬ್ಬ ಫ್ರೆಂಡ್ ಇದ್ನಲ್ಲ, ಅದೇ ಗುರು ಸ್ಟಾರ್ಟಿಂಗ್ ಸಿನಲ್ಲಿ ನಮ್ಮ ಅಮಾಯಕ ಫ್ರೆಂಡ್ಗೊಬ್ಬ ಬ್ಲೀಚಿಂಗ್ ಪೌಡರ್ ಕೊಟ್ನಲ್ಲ ಅವನೇ. ಬಾರ ಇಲ್ಲಿ, ಏನೋ ನಿನ್ನ ಹೆಸರು? ನೀನೇ ಅಂತೆ ನನ್ನ ತಮ್ಮನಿಗೆ ಬೆಸ್ಟ್ ಫ್ರೆಂಡು. ಹೌದು ಸರ್, ನಾನೇನು ನಿನ್ ಯಾಕೆ ಲಾಸ್ಟ್ ಟೈಮ್ ಅವ್ನು ಸ್ವಲ್ಪ ಬ್ಲೀಚಿಂಗ್ ಪೌಡರ್ನ ಕೊಟ್ಟಂತೆ ನೀನು? ಸರ್ ಇಲ್ಲ ಸರ್, ಅವನು ಹುಡುಗಿ ಹತ್ರ ಮಾತಾಡೋಕ್ಕೆ ಭಯ ಅವನಿಗೆ, ಅದಕ್ಕಾಗಿ ಸ್ವಲ್ಪ ಧೈರ್ಯ ಬರಲಿ ಅಂತ ಕೊಟ್ಟೆ ಸರ್. ಓಕೆ ಓಕೆ ಸೂಪರ್, ನೀನು ನನ್ನ ಜೊತೆ ಇರಮ್ಮ, ಇವ್ರಿಗೆಲ್ಲ ಒಂದು ಹಗ್ಗ ತಗೊಂಬಂದು ಕೈ ಕಟ್ಟಾಕು ಅಂತ ಹೇಳ್ತಾರೆ. ಸರಿ, ಅವನು ಎಲ್ಲಾರು ನೀಟಾಗಿ ಕುಂಡ್ರಿಸ್ಬಿಟ್ಟು ಎಲ್ಲರನ್ನೂ ಕಟ್ಟಾಕ್ತಾನೆ. ಈ ಕಡೆ ಅವ್ನ ಫ್ರೆಂಡ್ ಬೇರೆ ಅಲ್ಲಿ ಹೋಗ್ಬಿಟ್ಟು ಏನೇನೋ ಹುಡುಕ್ತಾವನೇನೋ ಸಿಗುತ್ತಾ ನಮ್ಮನ್ನ ಇವ್ರನ್ನೆಲ್ಲ ಕಾಪಾಡಕ್ಕೆ ಅನ್ಬಿಟ್ಟು. ಸರಿ, ಗುಂಗೂರು ಕೂದ್ಲವನ್ನ ನೀಟಾಗಿ ನಮ್ಮ ಹೀರೋನೇ ಕಟ್ಟಾಕ್ಬಿಡ್ತಾನೆ. ಏನೇ ಗೊತ್ತಾ, ಇವ್ರನ್ನ ತಗೊಂಬಂದು ಹಿಂಗ್ ಮಾಡಿರೋದು ಅವ್ನ ತಮ್ಮನ ಹೊಡೆದ್ಬಿಟ್ರು ಗುರು ಇವರು ಆ ಪಾರ್ಟಿಯಲ್ಲಿ. ಅದನ್ನ ನಿಮ್ಗೆ ಹೇಳಿಲ್ಲ ನಾನು. ಸರಿ, ಆಚೆ ಬಂದು ಮಾತಾಡ್ತಾನ ಅವ್ನ ಫ್ರೆಂಡ್ ಹತ್ರ. ಯಾಕೋ ನನ್ನ ತಮ್ಮ ಗ್ಯಾಪ್ಕೊಂಡ್ಬಿಟ್ಟು ನಾನು? ಇಲ್ಲಣ್ಣ, ನನಗೆ ತುಂಬಾ ಭಯ ಆಗ್ತಾ ಇದೆ, ನಮ್ಮ ಫ್ರೆಂಡ್ನೆಲ್ಲ ಬಿಟ್ಬಿಡಿ ಹೊಂಟೋಯ್ತೀವಿ. ಲೇ, ನೀನ್ ತುಂಬಾ ಒಳ್ಳೊಳಗಂತ ನಂಗೆ ಗೊತ್ತುಕೋಣ, ಅದಕ್ಕೆ ನಿನಗೆ ಇನ್ನ ಏನೋ ನಾನು ಟಾರ್ಚರ್ ಮಾಡಿಲ್ಲ, ಟಾರ್ಚರ್ ಕೊಡೋ ತರ ಮಾಡಕ್ ಹೋಗ್ಬೇಡ, ನಾನು ಹೇಳಿದ ಕೆಲಸ ಮಾತ್ರ ಮಾಡಪ್ಪ ರಾಜ ಅಂತೇಳಿ ಅವನು ಓಡಕ್ ಕರ್ಕೊಂಡ್ ಬರ್ತಾನೆ. ಸರಿ, ಎಲ್ಲಾರು ಕೂತ್ಕೊಂಡಲ್ಲಿ ಡಿಸ್ಕಸ್ ಮಾಡ್ತಾವ್ರೆ. ಸರಿ, ಇನ್ನೊಂದು ಗೇಮ್ ಮಾಡೋಣ ಅನ್ರೋ ಅಂತೇಳಿ ಬಾಟ್ಲ್ನ ತಿರುಗಿಸಿ ಬಿಡ್ತಾನೆ. ನೀಟಾಗಿ ಅದು ನಮ್ಮ ಹೀರೋಯಿನ್ ಹತ್ರನೇ ಬರುತ್ತದು. ಹೇಳಮ್ಮ, ಇಲ್ಲಿ ಡೇರ್ಗೆಲ್ಲ ಬೇಕಾಗಿಲ್ಲ, ಓನ್ಲಿ ಟ್ರೂತ್, ಹಂಗಾರೆ ನಿಜ ಮಾತ್ರ ಮಾತಾಡಬೇಕು, ಹೇಳು ಅಂತ ಅವಳ ಹತ್ರ ಕೇಳ್ತಾವನೆ. ಅವಳೇನು ಅಂತವಳೆ. ಹೌದಾ, ಹೀರೋ ಮಾಡ್ತೀನಿ ಅಂತೇಳಿ ಅವಳನ್ನ ಹಂಗೆ ಬಗ್ಗಿಸ್ಬಿಟ್ಟು ಬಾಯಿಗೊಂದು ಪೈಪ್ ಇಕ್ಬಿಡ್ತಾನೆ. ಇಲ್ಲಿ ವಾಟ್ರು ಇದೆ, ಆಸಿಡ್ ಇದೆ, ಆಯ್ತಾ, ನಾನು 5 ಎಂಡಿಸ್ತೀನಿ, ಅಷ್ಟಲ್ಲಿ ಹೇಳ್ಬಿಟ್ರೆ ನಿಮ್ಗೆ ಯಾರಿಗೊಂದು ಆಪ್ಷನ್ ಕೊಡ್ತೀನಿ, ನೀವು ಯಾವ್ದು ಆನ್ ಮಾಡಕ್ ಕೇಳ್ತಿರೋ ಅದನ್ನ ಆನ್ ಮಾಡ್ಬಿಡ್ತೀನಮ್ಮ ಅಂತ ಹೇಳ್ಬಿಟ್ಟು ಅವಳ ಬಾಯಿಗೊಂದು ಪೈಪ್ ತುರುಕ್ಬಿಟ್ಟು ಕೌಂಟ್ ಆಗ್ತಾನೆ. ಬಟ್ ಅಲ್ಲಿ ಯಾರು ಹೇಳಲ್ಲ. ಅವನೊಬ್ಬ ಹೇಳ್ತಾನೆ, ಗುಂಗೂರು ಕೂದ್ಲವನು, ಓಕೆ ರೈಟ್ ತಗೊಂಬೇಡಮ್ಮ, ರೈಟ್ ನೀರು ಆನ್ ಮಾಡು. ರೈಟ್ ನೀರು ಆನ್ ಮಾಡ್ತಾನೆ. ಅವಳ ಅದೃಷ್ಟ ಪಾಪ ಬದಿಕೊಂಡ್ಬಿಡ್ತಾಳೆ, ಅದರಲ್ಲಿ ನೀರು ಬರುತ್ತೆ. ಈ ಕಡೆ ಸೈಕೋ ಹುಡುಗ ಬೇರೆ ನಗ್ತಾವನೆ, ಈ ಲೆಟರ್ ಕಳಿಸಿದ್ ಯಾರೋ ಅಂತ ಕೇಳ್ತಾ ಇದಾರೆ. ಯಾಕಂದ್ರೆ ಅವನು ಗೊತ್ತಾಯ್ತಾನ ಪಾಪ ಹೆಂಗೋ ಇವನು ಸಾಯಿಸ್ತಾನೆ, ಸುಮ್ನೆ ಯಾಕೆ ಖುಷಿಯಾಗೆ ಸಾಯೋಣ ಅಂತ ಅವನ ಆಸೆ. ನಮ್ಮ ಹೀರೋ ಇನ್ನು ಬದುಕದ್ಲಲ್ಲ ಹೆಂಗೋ. ಸರಿ, ಅವಳನ್ನ ಎತ್ಬಿಟ್ಟು, ಏನ್ ಡಾರ್ಲಿಂಗ್ ಚೆನ್ನಾಗಿತ್ತು ಅಂತ ಹೇಳ್ತಾನೆ. ಕ್ಯಾಗರ್ಸ್ ಹಂಗೆ ಮಕ್ಕದ ಮೇಲೆ ಹೋಗಿದ್ದಾಳ ಅವನಿಗೆ. ಸರ್, ನಿಮ್ ತಮ್ಮನಿಗೂ ನಮ್ಗೆ ಸಂಬಂಧನೇ ಇಲ್ಲ ಸರ್, ಅವನ ನಾವು ಮಾತಾಡೋದು ಇಲ್ಲ, ಅವ್ನು ಯಾವಾಗೂ ಒಂದ್ಸರಿ ಬರ್ತಾನೆ ಹೋಗ್ತಾನೆ ಸರ್, ಅವನಿಗೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಮತ್ತೆ ಈ ಲೆಟರ್ ಹೆಂಗ್ ಬಂದ ನನ್ನ ಹತ್ರ? ಅವರೆಲ್ಲ ಫ್ರೆಂಡ್ಸುನು ಆ ಗುಂಗೂರು ಕೂದ್ಲು ಅವನ ಮೇಲೆನೆ ಅನುಮಾನ ಪಡ್ತಾರೆ. ಲೇ, ನೀನೇನ ಮಾಡ್ದಾನೋ ಹೇಳ್ಬಿಡೇನೋ, ಯಾಕೋ ಹಂಗ್ ಮಾಡ್ತಾ ಇದೀಯ ಅಂತ. ಲೇ, ದೇವರಣೆ ನಾನು ಮಾಡಿಲ್ಲ ಕಣೆ, ಆ ಟೈಮಲ್ಲಿ ನಾನು ಅಮೆರಿಕಾಗೆ ಬೇರೆ ಹೋಗಿದ್ನಲ್ಲ ಕೆಲ್ಸಕ್ಕೆ. ಸರಿ, ಹಿಂಗ್ ಮಾತಾಡ್ತಾ ತಿರ್ಗಾ ಟ್ರೂತ್ ಆರ್ ಡೇರ್ ಅನ್ಬಿಟ್ಟು ಬಾಟ್ಲ್ನ ತಿರುಗಿಸ್ತಾನೆ. ಅಲ್ಲಿ ಒಬ್ಳು ಮುಂದೆ ಹೋಗಿ ನಿಂತ್ಕೊಂತು, 5 ಸೆಕೆಂಡ್ ಟೈಮ್ ನಿನಗೆ, ಆಯ್ತಾ, ಬೇಗ ಹೇಳ್ಬಿಡ್ತಾನೆ. ಟೈಮ್ ನೋಡ್ತಾನೆ. ಅವಳು ಗುಂಗೂರು ಕೂದ್ಲವನ್ನ ಹಾಕೊಟ್ಬಿಡ್ತಾಳೆ. ಇನ್ನೇನು ಗುಂಗೂರು ಕೂದ್ಲವನ್ನ ಮಲಗಿಸ್ಬಿಟ್ಟು ಬಾಯಿಗೆ ಪೈಪ್ ಇಡ್ತಾನೆ. ಅವಳಕ್ಕೆಲ್ಲ ಹೇಳಿಸ್ತಾನೆ, ಯಾವ್ದು ಹೇಳಮ್ಮ, ಯಾವ್ದು ಆನ್ ಮಾಡ್ಲಿ ಶಿಷ್ಯ ಅಂತ ಹೇಳಿದ ತಕ್ಷಣ ಲೆಫ್ಟ್ ಆನ್ ಮಾಡಿ ಅಂತ ಹೇಳ್ತಾರೆ. ಅವ್ನು ದುರದೃಷ್ಟ ಲೆಫ್ಟ್ ಆನ್ ಮಾಡ್ತಾರೆ, ಅದರಲ್ಲಿ ಆಸಿಡ್ ಇರುತ್ತೆ, ಹಂಗೆ ಬಾಯಲ್ಲಿ ಬ್ಲಡ್ ಬಂದು ಅಲ್ಲೇ ಸತ್ತೋಗ್ಬಿಡ್ತಾನೆ. ಒಂದು ಟಿಕೆಟ್ ಔಟ್ ಅಲ್ಲ. ಎಲ್ಲರೂ ಪಾಪ ಗೊಳು ಅಂತ ಅಳ್ತಾವ್ರೆ. ಸರಿ, ಅವನ ಮಕ್ಕದ ಮೇಲೆ ಬಟ್ಟೆ ಹಾಕ್ತಾರೆ. ಇವಾಗ ಅವಳು ಬಾಯ್ ಬಿಡ್ತಾವಳೆ. ಸರ್, ಅವತ್ ನೈಟ್ ಅವ್ನ ಪಾರ್ಟಿಗೆ ಬಂದಿದ್ ನಿಜ, ಓಕೆನಾ, ಅವನ ಹತ್ರ ನಾನು ಮಾತಾಡಿದೆ ಸರ್, ಬಟ್ ಅವನ ಹತ್ರ ಮಾತಾಡೇ ಇಲ್ಲ, ಅಷ್ಟು ನಾಚಿಕೆ ಅವನಿಗೆ. ಒಂದು ಮಾತು ಹೇಳ ಸರ್, ನಿಮ್ ತಮ್ಮನೇ ಇದ್ದಿದ್ರು ಕೂಡ ಈ ತರ ಕೆಲಸ ಮಾಡಕ್ ಬಿಡ್ತಾ ಇರಲ್ಲ, ಯಾಕಂದ್ರೆ ಅಷ್ಟು ಒಳ್ಳೆಯವನವನು, ಅಷ್ಟು ಒಳ್ಳೆಯವನ್ನ ಹೊಡಿಯಕ್ಕೆ ಕೊಲೆ ಮಾಡೋ ಅಷ್ಟು ಧೈರ್ಯ ಕೊಟ್ಟಿದ್ದು ನೀವು ತಾನೇ ಅಂತ ತಿರ್ಗಾನ ಅವನು ಸೈಕೋ ಅಣ್ಣ ಪಾಯಿಂಟ್ ಆಗ್ತಾವನೆ. ಟಕ್ 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 ಅಂತ ಆಚ ಕಡೆ ಯಾರೋ ಡೋರ್ ಹೊಡೆದ್ರು. ಯಾರಪ್ಪ ಅಂತ ಹೋಗಿ ನೋಡಿದ್ರೆ ಇನ್ನೊಬ್ಬ ಫ್ರೆಂಡ್ ಬಂದ್ಬಿಟ್ಟಿದ್ದಾನೆ ಅಲ್ಲಿಗೆ. ಯಾಕಂದ್ರೆ ಅವ್ರು ಬರ್ಬೇಕಾದ್ರೆ ಅಡ್ರೆಸ್ ಹೇಳ್ಬಿಟ್ಟು ಬಂದವ್ರೆ. ಅಣ್ಣ ಹೇಳ್ ಕಳಿಸವನೆ, ಲೇ ಅವ್ನು ಹಂಗೆ ಹೋಗ್ ಕೇಳ ಮನೆಗೆ ಅಂತ. ಸರಿ, ಇವನು ಆಚೆ ಬರ್ತಾನೆ. ಮಚ್ಚ, ಇಲ್ಲಿ ಇರ್ಬೇಡ, ಹೊಂಟೋಗು ಅಂತ ಹೇಳ್ತಾನೆ. ಏನು ನನ್ನ ಬಿಟ್ಟು ಪಾರ್ಟಿ ಮಾಡಕ್ ನೋಡ್ತಾ ಇದೀರಾ, ಹುಡುಗಿರ್ ಬೇರೆ ಕರ್ಕೊಂಬಂದಿರಂತೆ, ನನ್ನ ಮಗನೇ ಎಷ್ಟು ದೋಸ್ತ್ ನಾವು, ಹಂಗೆ ಹೆಂಗಂತ ಅವನ ಹತ್ರ ಮಾರಾಡ್ತಾವನೆ. ಟಕ್ ಅಂತ ಆಚ ಕಡೆ ಸೈಕೋ ಅಣ್ಣ ಬಂದ್ಬಿಡ್ತಾನೆ. ಏನಂತೆ, ಅವ್ನ ಪಾರ್ಟಿಗೆ ಬರ್ತಾನಂತ, ಕರ್ಕೋ ಅಂತ ಹಿಂಗ್ ಎಳಿತಾನೆ. ನೋಡಿದ್ರೆ ಅವನು ಪೆಪ್ಪರ್ ಸ್ಪ್ರೇ ತಿಕ್ ಕಣ್ಣು ಕೊಡ್ಬಿಡದ. ಅಲ್ಲೊಂದ್ ಚಿಕ್ಕ ಫೈಟ್ ಆದ್ಮೇಲೆ ಅವ್ನ ಹೆಂಗೋ ಮಲ್ಕೊಂಡ್ಬಿಡ್ತಾನೆ, ಕೆಳಗಡೆ ಹೊಡೆದಿ ಮಲಗಿಸ್ಬಿಡ್ತಾರೆ. ನಮ್ಮ ಅಣ್ಣ ಅವ್ನ ಫ್ರೆಂಡ್ ಕೈಯಲ್ಲೇ ಗನ್ ಕೊಡ್ತಾನೆ. ಗುರು, ನಿನ್ಗೆ ನಾನ್ ಶೂಟ್ ಮಾಡ್ಬೇಕಾ ಇವನ್ನ ಶೂಟ್ ಮಾಡ್ಬೇಕಾ ನಿನ್ನೆ ಡಿಸೈಡ್ ಮಾಡಂತ. ಇವನಂತ ಡುಬಾಕೋರ್ ಮಗ ನೋಡಿ ಆ ಫ್ರೆಂಡ್ ನ ಬಿಟ್ಬಿಟ್ಟು, ಸಾರಿ ಅಣ್ಣನ ಬಿಟ್ಬಿಟ್ಟು ಫ್ರೆಂಡ್ನೇ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಸೂಪರ್ ಕಣ, ಇನ್ಮೇಲೆ ನಿನ್ನ 100% ನಂಬ್ತೀನಿ, ಗನ್ ನೀನೇ ಇಟ್ಕೊಳ್ಳೋ ಅಂತೇಳಿ ಗನ್ ಅವನ ಕೈಯಲ್ಲೇ ಕೊಟ್ಬಿಡ್ತಾನೆ. ಈ ಕಡೆ ಇವರು ಬಿಡಿಸ್ಕೊಳ್ಳೋಕೆ ಎಷ್ಟೆಷ್ಟೋ ಟ್ರೈ ಮಾಡ್ತಾವ್ರೆ, ಆಗ್ತಾ ಇಲ್ಲ. ಹೆಂಗೆ ಮಾಡಿ ಒಬ್ಳು ಬಿಡಿಸ್ಕೊಂಡ್ಬಿಡ್ತಾಳೆ. ಸರಿ, ನೀನ್ ಹೋಗು, ಹೆಂಗು ನೀನ್ ತಪ್ಪಿಸ್ಕೊಂಡಿದ್ಯಾ, ಹೊಂಟೋಗು ಅಂತ ಅವಳನ್ನ ಓಡಿಸ್ಬಿಡ್ತಾರೆ ಆಚ ಕಡೆ. ಹಂಗೆ ಅವಳನ್ನ ಯಾಕೆ ಎಸ್ಕೇಪ್ ಆಗಬಿಟ್ಟೆ, ನಾವು ಹೋಗ್ಬೋದಾಗಿತ್ತಲ್ಲ, ಹೋಗೋಣ ಇರೋ, ಸ್ವಲ್ಪ ಮಾತಾಡ್ಬೇಕಾ ಸೈಕೋ ಹತ್ರ ಅಂತ ಅವಳು ಹೇಳ್ತಾವಳೆ. ಸರಿ, ಸೈಕೋ ಓಡೆ ಬಂತು. ಆ ಹುಡುಗಿ ಇಲ್ವಲ್ಲ, ಹಂಗೆ ಸೀದಾ ಕಾರ್ ಎತ್ಕೊಂಡು ಹೋಗ್ತಾವನೆ. ಈ ಕಡೆ ನಮ್ಮ ಹೀರೋಯಿನ್ ತೋರಿಸ್ತಾರೆ. ಹಂಗೆ ರೂಮ್ ಹುಡ್ಕೊಂಡು ಹೋಗ್ತಾವಳೆ. ಅಲ್ಲೊಂದು ಮನೆಗೆ ನುಗ್ಬಿಡ್ತಾಳೆ ಅವಳು, ಯಾಕಂದ್ರೆ ಆ ಕಾಡ ಒಂದು ಮನೆ ಐತಲ್ಲ, ಅಲ್ಲಿ ಯಾರೋ ನೋಡ್ಬಿಟ್ಟು ಹಂಗೆ ಶಾಕ್ ಆದ್ಲು. ಹಂಗೆ ಇಲ್ಲಿ ಸೀನ್ ಕಟ್ ಮಾಡಿ ಇಲ್ಲಿ ಮನೇಲಿ ತೋರಿಸ್ತಾರೆ. ಲೇ, ನಾನ್ ನಿಮ್ ಫ್ರೆಂಡ್ ಕಣೋ, ನೀನೇನೋ ನೀನ್ ಹಿಂಗ್ ಮಾಡ್ತಾ ಇದೀಯಾ, ಬಿಡಿಸೋ ನಮ್ಮನ್ನ ಅಂತ ಅವಳು ಹೇಳ್ತಾವಳೆ. ಸರಿ, ಹಂಗೆ ಈ ಕಡೆ ಹೀರೋಯಿನ್ ತೋರಿಸ್ತಾರೆ. ನೋಡಿದ್ರೆ ಆ ಅಮಾಯಕ ಹುಡುಗ ಇನ್ನ ಬದುಕವನೇ ಗುರು. ಆಕ್ಚುಲಿ
ಆಕ್ಚುಲಿ ಅವನು ಕೋಮಾಗ ಹೋಗ್ಬಿಟ್ಟಿದ್ದಾನೆ. ಅವ್ರನ್ನ ಲ್ಯಾಪ್ಟಾಪ್ ಅಲ್ಲಿ ಹಾಕ್ಬಿಟ್ಟಿದ್ದಾನೆ. ನಾನು ಹೆಂಗ್ ಕೊಲೆ ಮಾಡ್ತೀನಿ ನೋಡತಮ್ಮ ಇದ್ರಲ್ಲಿ ಅಂತ. ಹಂಗಂದ್ರೆ ಇವನ್ನ ನೀನು ಕಾಯ್ತಾ ಇದೀಯಾ ಅಂತ ಹೇಳಿ ನಮ್ಮ ಹೀರೋಯಿನ್ ಆ ಚಾಕು ಎತ್ತಿ ಅವನ ಕತ್ತಿಗೆ ಇಡ್ತಾಳೆ, ಅಮಾಯಕನ್ ಕತ್ತಿಗೆ. ಆ ಮುತ್ಕ ಬೇರೆ ಗನ್ ಹೆಂಗೋ ಕೆಳಗಡೆ ಬಿಡ್ತಾನೆ. ಸರಿ ಹೆಂಗೋ ಎತ್ಕೊಂಡು ಹಿಂಗ್ ಹೋಗ್ತಾಳೆ, ನೋಡಿದ್ರೆ ತಿರ್ಗಾ ಮುತ್ಕ ಬಂದ್ಬಿಟ್ಟ. ಸರಿ ಹಂಗೆ ಗನ್ ಹಿಡ್ಕೊಂಡು ಅವನು ಆಡ್ತಾವನೆ, ಇವಳು ಹಂಗೆ ಆಡ್ತಾವಳೆ, ಡಮಾರ್ ಅಂತ ಶೂಟೇ ಮಾಡ್ಬಿಡ್ತಾಳೆ ಮುತ್ಕನ್ನ. ಹಂಗೆ ಆ ಬ್ಲಡ್ ಹಂಗೆ ಅವಳ ಮಕ್ಕಕ್ಕೆ ಬಿತ್ತು. ಸರಿ ಅಲ್ಲಿ ಹೆಂಗೋ ಕಂಪ್ಯೂಟರ್ ಇದೆಯಲ್ಲ ಅದ್ರಲ್ಲಿ ಹೋಗ್ಬಿಟ್ಟು ಪೊಲೀಸ್ಗೆ ಫೋನ್ ಮಾಡೋಣ ಅಂತ ಪೊಲೀಸ್ಗೆ ಫೋನ್ ಟ್ರೈ ಮಾಡ್ತಾವಳೆ. ಬಟ್ ಅದು ಜಾಮ್ ಆಗ್ಬಿಟ್ಟಿದೆ. ಆಚ ಕಡೆ ಯಾರೋ ಬರತರ ಆಯ್ತು, ಹೋಗಿ ನೋಡ್ತಾಳೆ ಅವ್ರ ಅಣ್ಣ ಬಂದ್ಬಿಟ್ಟಿದ್ದಾನೆ ಅಲ್ಗೆನೆ. ಟಕ್ ಅಂತ ಅಲ್ಲಿ ಸೀನ್ ಕಟ್ ಮಾಡಿ ಇಲ್ಲಿ ತೋರಿಸ್ತಾರೆ. ಲವ್ ಏನ್ ಮಾಡ್ತಾ ಇದೀಯ ಗೊತ್ತಾ ನೀನು, ನಿನ್ನ ಫ್ರೆಂಡ್ ಕಣೋ, ಬಾರೋ ಬಿಡಿಸೋ ಬಿಡಿಸೋ ಅಂತ ಹೇಳ್ತಾವ್ರೆ. ಆ ಮೈಕನ್ನ ಕೊಲೆ ಮಾಡಿದಾಗ ನೀನು ಇದ್ದೆ ರಾಜ, ಆಯ್ತಾ ಅವ್ನು ಇನ್ನೂ ಬಿಡಲ್ಲ ಅಂತ ಇವಳು ಸ್ವಲ್ಪ ಮಾತಾಡ್ತಾವಳೆ. ಸರಿ ಇವನೆಂಗೋ ಒಳ್ಳೇದೇ ಹೇಳ್ತಾವಳೆ ಅಂತೇಳಿ ಸೀದಾ ಅವಳ ಕೈ ಬಿಚ್ಚಕ್ಕೆ ಹೋಗ್ತಾನೆ. ಹಂಗೆ ಅಲ್ಲಿ ಸೀನ್ ಕಟ್ ಮಾಡಿ ಇಲ್ಲಿ ತೋರಿಸ್ತಾರೆ. ತಮ್ಮ ನೋಡು, ಅವತ್ತು ನೀನು ಇವಳ ಜೊತೆ ಹೋಗಿತಾನೆ ನಿನಗಂಗಾಗಿದ್ದು, ಇವಳು ಇರ್ಲಿಲ್ಲ ಅಂದಿರಂಗಲ್ಲ ಆಗ್ತಾ ಇರ್ಲಲ್ಲ, ನನ್ ಬಿಟ್ಬಿಡು ಅಂತ ಹೇಳ್ತಾಳೆ. ಟೈಮ್ ಓವರ್ ಅಮ್ಮ ಅಂತೇಳಿ ಕತ್ತನ ಹಂಗೆ ಮುರಿದಾಕ್ಬಿಟ್ಟು ಹಂಗೆ ಆ ಅಮಾಯಕನ್ ಮೇಲೆ ಒಂದು ಕಿಸ್ ಹೊಡ್ಸ್ಬಿಟ್ಟು ಕಾರಲ್ಲಿ ಹಾಕಿ ಎಳ್ಕೊಂಡ್ ಬರ್ತಾವನೆ. ಈ ಕಡೆ ಇವನ್ನ ತೋರಿಸ್ತಾರೆ. ಇವನ್ನ ಕಾಪಾಡದ ಶೂಟ್ ಮಾಡದ ಏನು ಗೊತ್ತಾಗ್ತಾ ಇಲ್ಲ ಅವನಿಗೆ. ಇವಳು ಬೇರೆ ಕೈ ಬಿಚ್ಕೊಂತವಳು ನೀಟಾಗೆ. ಅಲ್ಲಿ ತಿರ್ಗಾ ಬ್ಲೀಚಿಂಗ್ ಪೌಡರ್ ತಗೊಂಬಂದವನೆ. ಮಚ ನಿನಗೋಸ್ಕರ ಅದು ಕೊಡ್ತೀನಿ ಕಣೋ ಅಂತೇಳಿ ಅವ್ನ ಮೂಗಿಗೆ ಸ್ವಲ್ಪ ಆಗ್ತಾನೆ. ಇವಳು ಕೇಳ್ತಾಳೆ, ಲೇ ನಿನ್ಗೆ ಯಾಕೆ ಕೊಡ್ಬೇಕು ನಾನು ಅಂತ. ಲೇ ನಾನು ಫ್ರೆಂಡ್ ತರ ಕೊಡೋ ಅಂತ ಹೇಳ್ತಾಳೆ. ಸರಿ ಕೊಡಕ್ಕೆ ಅಂತ ಹತ್ರ ಬರ್ತಾನೆ. ನನ್ನ ಮಗನ್ ಬೆರಳೆ ಕಟ್ ಮಾಡ್ಬಿಡದ. ಲೇ ಉಚ್ಚಿ ಏನೋ ಮಾಡ್ತೀಯ ಅನ್ಬಿಟ್ಟು ಬಡ್ಕೊಂತವನೆ. ತಿರ್ಗಾ ಹಂಗೆ ಹೊಡಿಯಕ್ ಹೋಗ್ತಾನೆ, ಕೈ ಬಿಡಿಸ್ಕೊಂಡು ಹಿಂಗ್ ಹೊಡಿತಾಳೆ. ಹಂಗೆ ಕೆಳಗಡೆ ಬಿದ್ದು ಪಾಪ ಅವ್ನ್ ಬುಲ್ಡೆ ಏಟಾಗಿ ಫುಲ್ ಬ್ಲಡ್ ಬಂದಿ ಹಂಗೆ ಸತ್ತೋಗ್ತಾನೆ. ಸರಿ ಇವಳಿಗಂಟು ಹಂಗೆ ಮಾಡಿ ಬಿಚ್ಬಿಟ್ಟು ಇಬ್ರು ಹೆಗಲ ಮೇಲೆ ಕೈ ಹಾಕೊಂಡು ಹಂಗೆ ಹೋಗ್ತಾ ಇದಾರೆ. ಟಕ್ ಅಂತ ಅಮಾಯಕ ಹುಡುಗನ್ನ ವೀಲ್ ಚೇರ್ ಅಲ್ಲಿ ಹಾಕೊಂಡು ಸೈಕೋ ಅಣ್ಣ ಸೀದಾ ಮನೆಗೆ ಬಂದ್ಬಿಟ್ಟ. ಆ ಅಮಾಯಕನ್ ನೋಡಿದ ತಕ್ಷಣ ಅವಳಿಗೆ ಏನೋ ಒಂಥರ ಫ್ಲಾಶ್ ಆಯ್ತು. ಅವನಲ್ಲಿ ಕುತ್ಕೊಂಡಿರೋ ತರ ಇವಳೋಗಿ ಅವನ್ನ ಕರಿಯೋತರ, ಬಾರೋ ರೊಮ್ಯಾನ್ಸ್ ಮಾಡೋಣ ಅಂತ ಹೇಳಿ ಅವನು ಹೊಡಿಯಕ್ ಬರ್ತಾನೆ. ಡಮರ್ ಅಂತ ಶೂಟ್ ಮಾಡ್ತಾಳೆ. ಅವನು ಕೆರಡೆ ಬಿದ್ದೋಗ್ಬಿಡ್ತಾನೆ. ಲೇ ನೀನು ಸೈಕೋ ಅಣ್ಣ, ನೀನ್ ಕೇಳೋ ಸ್ಟೋರಿ ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇದೆ, ಇರೋ ಒಂದ್ ನಿಮಿಷ. ಈ ನನ್ನ ಮಗನ ಸ್ಟೋರಿ ನಿನ್ನ ಹತ್ರ ಫುಲ್ ಆಗಿ ಹೇಳ್ಬಿಡ್ತೀನಿ. ಇವನೊಂದು ಗೇ ಕಣ ನಿನ್ ತಮ್ಮ. ಆಕ್ಚುಲಿ ನಾನು ನನ್ನ ಬಾಯ್ ಫ್ರೆಂಡ್ ರೊಮ್ಯಾನ್ಸ್ ಮಾಡ್ತಾ ಇದ್ದ. ಅವಾಗ ಇವನು ಬಂದ, ಅವನಿಗೆ ನಾನು ಏನ್ ಮಾಡಿಸ್ದೆ ಗೊತ್ತಾ, ನನ್ನ ಬಾಯ್ ಫ್ರೆಂಡ್ದು ಅಂತ ಒಂದು ಕೆಟ್ಟ ಮಾತು ಮಾತಾಡ್ತಾಳೆ. ಇದೆಲ್ಲ ಅಣ್ಣ ನೋಡ್ಬಿಟ್ಟು ಒಂಥರ ಶಾಕ್ ಆಗೋಗ್ತಾನೆ. ಸರಿ ಅವಳು ಹಿಂಗ್ ಅಟ್ಯಾಕ್ ಮಾಡ್ತಾಳೆ, ಇವನು ಅವಳನ್ನ ಅಟ್ಯಾಕ್ ಮಾಡ್ತಾನೆ. ಆ ಆಸಿಡ್ ಬಾಟ್ಲಿ ಇತ್ತಲ್ಲ ಅದೆತ್ತಿ ಢಮಾರ್ ಅಂತ ಅಣ್ಣನ್ ತಲೆ ಮೇಲೆ ಹೊಡೆದ್ಬಿಡ್ತಾಳೆ. ಇನ್ನೇನು ಅರ್ಧ ತಲೆ ಊಸ್ಟ್ ಆಗೋಯ್ತು ಒಂದು. ಹಂಗೆ ಕಟ್ಟಾಕವಳೆ. ಆ ವಿಡಿಯೋ ಬೇರೆ ಮುಂದೆನೆ ಹಾಕ್ಬಿಟ್ಟಿದ್ದಾಳೆ. ಅವನ್ ತಮ್ಮ ಏನೆಲ್ಲ ಮಾಡ್ದ ಅನ್ಬಿಟ್ಟು. ಲೇ ಅಮಾಯಕನ ನೀನು, ಇಷ್ಟಕ್ಕೆಲ್ಲ ಕಾರಣ ನೀನೇ ಕಣೋ ಅಂತೇಳಿ ಅಲ್ಲೊಂದು ಬಾಂಬ್ ತಗೊಂಬಂದು ಆ ತಮ್ಮನ ಕೈಯಲ್ಲಿ ಇಕ್ಬಿಟ್ಟು, ನಿನಗೊಂದು ಸೂಪರ್ ಚಾನ್ಸ್ ಇದು, ಈ ತರ ಬಾಳಕ್ ನೀನು ಇಷ್ಟಾನೇ ಇಲ್ಲ, ನೀನ್ ನೋಡಕ್ಕೂ ನಮ್ಗೆ ತುಂಬಾ ಬೇಜಾರಾಗ್ತಾ ಇದೆ, ಈ ಬಾಂಬು ಬ್ಲಾಸ್ಟ್ ಮಾಡ್ಕೊಂಡು ಅಣ್ಣ ತಮ್ಮ ಇಬ್ರು ಸತ್ತೋಗ್ಬಿಡ್ರು ಅಂತೇಳಿ ಸೀದಾ ಕಾರ್ ಹತ್ರ ಹೋಗ್ತಾಳೆ. ಆ ಬಾಂಬು ಅಲ್ಲೇ ಬ್ಲಾಸ್ಟ್ ಆಗುತ್ತೆ. ಇವ್ರು ಹಂಗೆ ಕಾರಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾವಳೆ. ಅವನಿಕ್ಕಿನ್ನ ದೊಡ್ಡ ಸೈಕೋ ಅಲ್ಲ ಇವಳು, ಇದೆಲ್ಲ ಆಗ ಕಾರಣನೇ ಇವಳೇ ಗುರು. ನೇನು ಆ ಮೂವಿನ ನೀಟಾಗಿ ಆ ಕಾರಲ್ಲೇ ಮುಗಿಸ್ತಾರೆ. ಹೆಂಗಿತ್ತು ಗೈಸ್ ಮೂವಿ? ಈ ಮೂವಿ ಚೆನ್ನಾಗಿದ್ರೆ ಒಂದ್ ಲೈಕು, ಕಮೆಂಟು, ಶೇರು ಏನೋ ಒಂದ್ ಮಾಡಿ.